ಮಾಜಿ ಸಂಸದಗೆ ಇಂಥ ಗತಿ ಅಂದರೆ ಹಾಗಾದರೆ ಜನಸಾಮಾನ್ಯರ ಅಥವಾ ರೈತರ ಗತಿ ಏನು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕಲೆಗಾಗಿ ಬದುಕಿದಂತಹ ಜೀವಕ್ಕೆ ಕಚೇರಿಯಲ್ಲಿ ಅಲೆದಾಟ ನಡೆಸ್ತಾ ಇದ್ರು ಕೂಡ ಯಾವ ಪ್ರಯೋಜನ ಆಗ್ತಾ ಇಲ್ಲ, ಅವರ ಕೆಲಸ ಕೂಡ ಆಗ್ತಾ ಇಲ್ಲ. ಹಾಗಾದರೆ ಇಂಥವ್ರಿಗೆ ಇಂಥ ಸ್ಥಿತಿ ಬಂದಿದೆ ಅಂದರೆ ನಾರ್ಮಲ್ ಜನರ ಒಂದು ಪರಿಸ್ಥಿತಿ ಏನು ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ದಾನ ಕೊಡಲು ಹೋದರೂ ಕೂಡ ಸರ್ವೆ ಅವರು ಏನೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇದೆಂಥ ಆಟವನ್ನು ಆಡ್ತಾ ಇದ್ದಾರೆ ಅಂತ ಪ್ರಶ್ನೆ ನೋಡಿ. ವಿ ಜಯಶ್ರೀ ಅವರು ಏನಿದ್ದಾರೆ, ಅವರ ಕಣ್ಣೀರಿಗೆ ಬೆಲೆನೇ ಇಲ್ವಾ? ಹಾಗಾದ್ರೆ ಗುಬ್ಬಿ ತಾಲೂಕು ಕಚೇರಿಯಲ್ಲಿ ಯಾಕೆ ಹಿಂಗೆ ನಡ್ಕೊಳ್ತಾ ಇದ್ದಾರೆ? ಮಾಜಿ ರಾಜ್ಯಸಭಾ ಸದಸ್ಯ ಆಗಿರುವಂತಹ ರಂಗನಾಯಕಿ ವಿ ಜಯಶ್ರೀ ಅವರಿಗೆ ಅಧಿಕಾರಿಗಳಿಂದ ಘೋರ ಅವಮಾನ ಆಗಿದೆ. 3 ಬಾರಿ ಅರ್ಜಿ ಸಲ್ಲಿಸಿದ್ರು ಕೂಡ, 3 ಬಾರಿ ಫೀಸನ್ನು ಕಟ್ಟಿದ್ರು ಕೂಡ ಏನು ಕೆಲಸ ಮಾಡಿಕೊಡ್ತಾ ಇಲ್ಲ. 3 ಬಾರಿ ಶುಲ್ಕವನ್ನು ಪಾವತಿಸಿದ್ದಾರೆ. ಸರ್ವೆ ಮಾಡಿಕೊಡಿ ಅಂತಂದ್ರೆ ಭೂಮಾಪನ ಇಲಾಖೆ ಏನು ಕೂಡ ಸ್ಪಂದಿಸ್ತಾ ಇಲ್ಲ. 3,500 ರೂಪಾಯಿ ಕಟ್ಟಿದ್ರು ಕೂಡ ಕ್ಯಾರೆ ಅಂತ ಇಲ್ಲ ಇಲಾಖೆಯವರು ಯಾರು ಮಾತನಾಡ್ತಾ ಇಲ್ಲ. ಮಾಜಿ ಸಂಸದೆಯನ್ನ ಅಲೆದಾಡಿಸ್ತಾ ಇದ್ದಾರೆ ಅಧಿಕಾರಿಗಳು. ಯಾಕೆ ಅನ್ನುವಂತಹ ಪ್ರಶ್ನೆ ಮೂಡುತ್ತಾ ಇದೆ. ಮಾಜಿ ರಾಜ್ಯಸಭಾ ಸದಸ್ಯ ಆಗಿರುವಂತಹ ರಂಗನಾಯಕಿ ಬಿ ಜಯಶ್ರೀಗೆ ಅಧಿಕಾರಿಗಳು ಘೋರ ಅವಮಾನ ಮಾಡ್ತಾ ಇದ್ದಾರೆ. 3 ಬಾರಿ ಅರ್ಜಿ ಹಾಕಿದ್ದಾರೆ, 3 ಬಾರಿ ಫೀಸ್ ಕಟ್ಟಿದ್ದಾರೆ, ಆದರೂ ಕೆಲಸ ಮಾಡಿಕೊಡ್ತಾ ಇಲ್ಲ. ಸರ್ವೆ ಮಾಡೋರು ಬರ್ತಾ ಇಲ್ಲ. ಭೂಮಾಪನ ಇಲಾಖೆಯ ಅಧಿಕಾರಿಗಳು ಯಾಕೆ ಹಿಂಗೆ ನಡ್ಕೊಳ್ತಾ ಇದ್ದಾರೆ? 3,500 ರೂಪಾಯಿ ಕಟ್ಟಿದ್ದಾರೆ, ಆದರೂ ಕೂಡ ಕೆಲಸ ಮಾಡಿಕೊಡ್ತಾ ಇಲ್ಲ, ಕ್ಯಾರೆ ಅಂತ ಇಲ್ಲ ಇವರು ಬಗ್ಗೆ. ಇವರು ಮಾಜಿ ಸಂಸದೆ ಕೂಡ ಹೌದು. ಇಂಥವರನ್ನ ಅಲೆದಾಡಿಸ್ತಾ ಇದ್ದಾರೆ, ಕೆಲಸವನ್ನ ಮಾಡಿಕೊಡ್ತಾ ಇಲ್ಲ. ಅರ್ಜಿ ಹಾಕಿದ್ದಾರೆ, ಆ ಫೀಸ್ ಏನಿದೆ ಆ ಫೀಸ್ ಕೂಡ ಕೊಟ್ಟಿದ್ದಾರೆ. ಅದು 1 ಬಾರಿ ಅಲ್ಲ, 3 ಬಾರಿಯೂ ಕೂಡ ಕೊಟ್ಟರು. ಯಾರು ಕೂಡ ಏನು ಮಾತನಾಡ್ತಾ ಇಲ್ಲ, ಯಾರು ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ. ಅವರು ದಿನನಿತ್ಯ ಕಚೇರಿಗೆ ಅಲೆಯುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇದನ್ನು ನೋಡಿ ಕೆಲವರು ಏನಪ್ಪ ಇಂಥವ್ರು ಬಂದರೂ ಕೂಡ ಕೆಲಸ ಮಾಡಿಕೊಡ್ತಾ ಇಲ್ಲ, ಇನ್ನು ನಮ್ಮ ಕೆಲಸ ಮಾಡಿಕೊಡ್ತಾರ ಈ ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ನಿಜಕ್ಕೂ ಕೂಡ ಈ ಪ್ರಶ್ನೆ ಬಂದೇ ಬರುತ್ತೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಾ, ಅವ್ರಿಗೂ ವಯಸ್ಸಾಗಿದೆ, ಭೂಮಿಯನ್ನು ದಾನ ಕೊಡ್ತಾರೆ, ಒಡೋಕೆ ಬಂದರೂ ಕೂಡ ಅದನ್ನು ಸರ್ವೆ ಮಾಡಬೇಕಲ್ಲ ಅಧಿಕಾರಿಗಳು. ಅದನ್ನು ಮಾಡ್ಕೊಡೋಕೆ ಅವ್ರು ರೆಡಿ ಇಲ್ಲ. ಸುಮ್ಮನೆ ಅಲ್ದಾಡಿಸ್ತಾ ಇದ್ದಾರೆ. ಇವತ್ತು ಬನ್ನಿ, ನಾಳೆ ಬನ್ನಿ, ನಾಡಿದ್ದು ಬನ್ನಿ ಅಂತ ಹೇಳಿ ಅವ್ರಿಗೂ ಕೂಡ ಬೇಜಾರಾಗ್ಬಿಟ್ಟಿದೆ, ಬೇಸರ ಆಗಿದೆ. ಏನಪ್ಪ ಇದು, ನಾವು ಇಂಥ ಪರಿ ಅಲ್ದಾಡ್ತಾ ಇದ್ವಿ, ಈ ಅಧಿಕಾರಿಗಳು ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ನಿಜಕ್ಕೂ ಕೂಡ ಕಾಡ್ತಾ ಇದೆ. ಸಾಕಷ್ಟು ಹೆಸರು ಮಾಡಿರುವಂಥವರು, ಚಿತ್ರರಂಗದಲ್ಲಿ ಗುರುತಿಸ್ಕೊಂಡಿದ್ದಾರೆ, ಅನೇಕ ಹಾಡುಗಳನ್ನು ಮತ್ತು ಚಿತ್ರಗಳನ್ನು ನಟಿಸಿದ್ದಾರೆ ಕೂಡ. ರಂಗಭೂಮಿ ಕಲೆಯಿಂದ ಬಂದಂಥವರು ಅಂಥವರು ಕಚೇರಿಯನ್ನು ಅಲಿತಾ ಇದ್ದಾರೆ. ಅಲ್ಲಿ ಅಧಿಕಾರಿಗಳಿಲ್ಲ ಸರಿಯಾದ ರೀತಿಯಲ್ಲಿ. ಇದ್ರೂ ಕೂಡ ಯಾರು ಕೆಲಸ ಮಾಡಿಕೊಡ್ತಾ ಇಲ್ಲ, ಸ್ಪಂದಿಸ್ತಾ ಇಲ್ಲ. ಅವರು ಅರ್ಜಿ ಹಾಕಿಲ್ವಾ? ಹಾಕಿದ್ದಾರೆ. ಫೀಸ್ ಕಟ್ಟಿಲ್ವಾ? ಫೀಸ್ ಕಟ್ಟಿದ್ದಾರೆ. 1 ಬಾರಿ ಅಲ್ಲ, 3 ಬಾರಿ ಕಟ್ಟಿದ್ದಾರೆ. ಆದರೂ ಕೂಡ ಅವ್ರು ಕೆಲಸವನ್ನು ಮಾಡಿಕೊಡ್ತಾ ಇಲ್ಲ. ಅದಕ್ಕೆ ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಇವರು ಪಾಪ. ರಂಗ ಚಟುವಟಿಕೆಗಳಿಗಾಗಿ ಜಮೀನನ್ನ ದಾನ ಮಾಡೋಕೆ ಅಂತ ಹೇಳಿ ಅವರು ಬಂದರೂ ಕೂಡ ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ದಾನ ಕೊಡೋಕ್ಕೆ, ಭೂಮಿಯನ್ನು ದಾನ ಕೊಡೋಕ್ಕೆ ಬರ್ತಾ ಇದ್ದಾರೆ. ಆದರೂ ಕೂಡ ಅದಕ್ಕೂ ಸ್ಪಂದಿಸ್ತಾ ಇಲ್ಲ. 5 ಕುಂಟೆ ಜಮೀನು ದಾನ ನೀಡೋಕ್ಕೆ ಮುಂದಾಗಿದ್ದಾರೆ ಹಿರಿಯ ನಟಿಯಾಗಿರುವಂತಹ ಜಯಶ್ರೀ ಅವರು. ಸರ್ವೆ ಮಾಡಿಸಲು ಸರ್ವೇಯರ್ ಶಿವಾನಂದನಿಂದ ವಿಳಂಬ ಆಗ್ತಾ ಇದೆ. ವಿಳಂಬದ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ನಿಮ್ಮ ಕೆಲಸಕ್ಕಿಂತ ಮೇಲಧಿಕಾರಿಗಳ ಕೆಲಸವೇ ನಮಗೆ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ವಿ ಜಯಶ್ರೀಗೆ ಉದ್ದಟತನದ ಉತ್ತರವನ್ನು ನೀಡಿದ್ರ ಹಾಗಾದರೆ ಸರ್ವೇಯರ್ ಶಿವಾನಂದ. ಅಧಿಕಾರಿಯ ದರ್ಪಕ್ಕೆ ವಿ ಜಯಶ್ರೀ ಅವರು ಆಕ್ರೋಶಗೊಂಡಿದ್ದಾರೆ. ಏನಿಂಗ್ ಮಾತನಾಡ್ತಾ ಇದ್ದಾರೆ ಅಂತ. ಬೆಂಗಳೂರಿನಿಂದ ಬಂದರೂ ಕೂಡ ನಮಗೆ ಸ್ಪಂದನೆ ಸಿಗ್ತಾ ಇಲ್ಲ ಅಧಿಕಾರಿಗಳಿಂದ. ಏನು ಮಾಡಬೇಕು ನಾವು? ಕಲಾವಿದೆ ಎಂಬ ಗೌರವ ಕೂಡ ಇಲ್ಲದೆ, ಮರ್ಯಾದೆ ಕೂಡ ಕೊಡದೆ, ವಯಸ್ಸನ್ನು ಕೂಡ ನೋಡದೆ ನಿರ್ಲಕ್ಷ್ಯ ಮಾಡುತ್ತಾ ಇದ್ದಾರೆ. ವ್ಯವಸ್ಥೆ ವಿರುದ್ಧ ಜಯಶ್ರೀ ಕೆಂಡಾಮಂಡಲವಾಗಿದ್ದಾರೆ. ಇದೇನು ವ್ಯವಸ್ಥೆ? ಏನು ಕೆಲಸ ಮಾಡ್ತಾ ಇದ್ದಾರೆ ಇವರು? ಇವ್ರನ್ನ ಹೇಳೋರು ಕೇಳೋರು ಯಾರು ಇಲ್ವಾ? ಅದೆಲ್ಲ ಬಿಡು ಸ್ವಾಮಿ. ನಾನೊಬ್ಬ ಕಲಾವಿದೆ ಅಂತಾದರೂ ಮರ್ಯಾದೆ ಕೊಡಬೇಕು. ಕಲಾವಿದೆ ಅನ್ನೋದನ್ನು ಕೂಡ ಸೈಡಿಗಿಡಿ. ನಮ್ಮ ವಯಸ್ಸಿಗಾದರೂ ಮರ್ಯಾದೆ ಕೊಡಬೇಕಲ್ಲ, ಅದು ಕೂಡ ಆಗ್ತಾ ಇಲ್ಲ ಇಲ್ಲಿ ಅಧಿಕಾರಿಗಳು. ದರ್ಪದ ಮಾತುಗಳನ್ನು ಆಡ್ತಾ ಇದ್ದಾರೆ. ನಿಮ್ಮ ಕೆಲಸ ಅಲ್ಲ ನಮಗೆ ಮುಖ್ಯ, ನಮ್ಮ ಮೇಲಿನ ಅಧಿಕಾರಿಗಳು ಏನು ಹೇಳ್ತಾರೆ ಅವ್ರ ಕೆಲಸ ಮುಖ್ಯ ಆಗಿದೆ, ನಾವು ಅವ್ರ ಕೆಲಸವನ್ನು ಮಾಡಿಕೊಡ್ತೀವಿ, ನಾವು ಬೇರೆ ಕಡೆ ಇದ್ದೀವಿ, ಅಲ್ಲಿದ್ದೀವಿ, ಇಲ್ಲಿದ್ದೀವಿ ಅಂತ ಹೇಳಿ ಕಚೇರಿಯನ್ನು ಅಲ್ದಾಡಿಸ್ತಾ ಇದ್ದಾರೆ. ನಾನು ಬೆಂಗಳೂರಿನಿಂದ ಬಂದಿದ್ದೀನಿ, ಆದರೂ ಕೂಡ ನನಗೆ ಯಾರು ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ ಅಂತ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಚೇರಿಯಲ್ಲಿ. ಏನು ಹಿಂಗೆ ಮಾಡ್ತಾ ಇದ್ದಾರೆ ಇವರು ಅಂತ.
ಸರ್ವೇಯರ್ ಶಿವಾನಂದ್ ಏನಿದ್ದಾರೆ ಬ್ಲಾಕ್ ಲಿಸ್ಟ್ಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಕರ್ತವ್ಯ ಲೋಪ ಎಸಗಿದಂತಹ ಅಧಿಕಾರಿಯ ಅಮಾನತಿಗೆ ಸಾರ್ವಜನಿಕರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಸಹಾಯಕ ನಿರ್ದೇಶಕರಿಗೆ ಮೊಬೈಲ್ನಲ್ಲಿಯೇ ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಂಗ ಕಲಾವಿದೆ ಜಯಶ್ರೀ ಅವರು ಮಾಜಿ ಸಂಸದಿಗೆ ಈ ಗತಿಯಾದರೆ ರೈತರ ಕತೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಮಂದಗತಿ ವ್ಯವಸ್ಥೆಯ ವಿರುದ್ಧ ಸಾರ್ವಜನಿಕರ ತೀವ್ರ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಸರ್ವೇಯರ್ ಶಿವಾನಂದ್ ಬ್ಲಾಕ್ ಲಿಸ್ಟ್ಗೆ ಒತ್ತಾಯ ಕೇಳಿ ಬರ್ತಾ ಇದೆ. ಅವ್ರನ್ನ ಕೆಲಸದಿಂದ ತೆಗೆದಾಕಿ ಬ್ಲಾಕ್ ಲಿಸ್ಟ್ಗೆ ಹಾಕಿ ಅಂತ ಹೇಳಿ. ಸಾಮಾನ್ಯ ಜನರ ಗತಿ ಏನು? ನಮ್ಮಂಥವ್ರಿಗೆ ಹಿಂಗಾಗ್ಬಿಟ್ರೆ ಅವ್ರ ವಿರುದ್ಧ ನೀವು ಕ್ರಮ ತೆಗೆದುಕೊಳ್ಬೇಕು, ಅವ್ರನ್ನ ಕೆಲಸದಿಂದ ತೆಗೆದು ಹಾಕಿ ಅಂತ ಕೆಂಡಾಮಂಡಲವಾಗಿದ್ದಾರೆ. ಏನಂದರೆ ನಿಧಾನಗತಿಯ ಕೆಲಸ ಆಗ್ತಾ ಇದೆ, ಮಂದಗತಿಯ ಕೆಲಸ ಆಗ್ತಾ ಇದೆ, ಇಂಥವ್ರನ್ನ ಕೆಲಸದಲ್ಲಿ ಇಟ್ಕೊಳ್ಳೋಕ್ಕೆ ಬೇಡ ಅಂತ ಹೇಳಿ ಸಹಾಯಕ ನಿರ್ದೇಶಕರಿಗೆ ಮೊಬೈಲ್ ಕರೆಯನ್ನು ಮಾಡಿ ಹಿಗ್ಗಾಮುಗ್ಗ ಜಾಡಿಸಿದ್ದಾರೆ. ಏನು ಹಿಂಗೆ ಮಾಡ್ತಾ ಇದ್ದೀರಾ, ಗೊತ್ತಾಗಲ್ವಾ ನಿಮಗೆ ಅಂತ ಹೇಳಿ. ನಾನೊಬ್ಬ ಮಾಜಿ ಸಂಸದೆ, ನನಗೆ ಹಿಂಗೆ ನಡ್ಕೊಳ್ತೀರಾ ಅಂತಂದರೆ ನಾವು ಬೇರೆ ಜನರಿಗೆ ಹೆಂಗೆ ಕೆಲಸ ಮಾಡ್ಕೊಡ್ತೀರಾ ಅನ್ನೋದು ಅರ್ಥ ಆಗುತ್ತೆ. ಈ ಮಂದಗತಿಯ ವ್ಯವಸ್ಥೆ ಏನಿದೆ ಅದು ಬದಲಾಗಬೇಕು ಅಂತ ಸಾರ್ವಜನಿಕರು ಕೂಡ ಒತ್ತಾಯ ಮಾಡಿದ್ದಾರೆ, ಆಗ್ರಹ ಮಾಡ್ತಾ ಇದ್ದಾರೆ. ಅವ್ರನ್ನ ಕಿತ್ತು ಬಿಸಾಕಿ ಅಂತ. ಕಲಾವಿದೆ ಜಯಶ್ರೀ ಅವರು ಕೂಡ ಸ್ವಲ್ಪ ಕೋಪ ಮಾಡಿಕೊಂಡೇ ಮಾತನಾಡಿದ್ದಾರೆ ಫೋನ್ನಲ್ಲಿ. ಸರಿ ಸರಿ ಹೌದು ಸರ್ ಅದೇ ಹೌದು ಸರ್ ಸರ್ ಸಿಎಂ ಅವರಿಗೆ ಫೋನ್ ಮಾಡಿದ್ರೆ ಸಂಜೆ ಬನ್ನಿ ಅಂತ ಡೈರೆಕ್ಟ್ ಆಗಿ ಇಲ್ಲ ಮೇಡಮ್ ಏನ್ ಗೊತ್ತಾ ಸೀನಿಯರ್ ಇಲ್ಲ ಸರ್ ಈಗ ಇವತ್ತು ಬರಬೇಡಿ ಮೇಡಮ್ ಅವರಿಗೆ ಫೋನ್ ಮಾಡಿ ಮೇಡಮ್ ಕಾಯ್ಕೊಂಡಿದ್ದೀನಿ ಸೆಂಡ್ ಮಾಡ್ಕೊಡ್ಬೇಕು ಬನ್ನಿ ಅಂತ ಹೇಳಿ ಆತನು ಫೋನ್ ಮಾಡಿದ್ದಾನೆ. ಮೇಡಮ್ ತಾಲೂಕ್ ಆಫೀಸಿಗೆ ಬಂದ್ಮೇಲೆ ಸರ್ ನಿಮ್ದೆಲ್ಲ ಇಂಪಾರ್ಟೆಂಟ್, ನಮ್ಗೆ ಯಾವ ಕಮಿಷನ್ ಆಫೀಸ್ ಯಾವ ಫೋನ್ ಬಂತು, ನಾನು ರಂಗಸ್ವಾಮಿ ಅವರಿಗೆ ಕೊಟ್ಟಿದ್ದೀನಿ ಸರ್. ಈ ದಯವಿಟ್ಟು ಇವ್ರನ್ನ ಬ್ಲಾಕ್ ಲಿಸ್ಟ್ ಸೇರಿಸಿ ಹೇಳಿದೀನಿ. ರಂಗಮಂದಿರಕ್ಕೆ ಹೋಗೋಣ. ಸ್ವಾವಲಂಬಿಲಿ ಜೀವಿ ಮಂಜುನಾಥ್ ನನಗೆ ಎಷ್ಟು ಎಮರ್ಜೆನ್ಸಿ ಇದೆ ಮನೆಯಲ್ಲಿ, ಯಾರ್ಯಾರೋ ಬಂದ್ಬಿಟ್ಟಿದ್ದಾರೆ ಗೆಸ್ಟ್ಗಳು, ಅವರೆಲ್ಲ ಡೆಲ್ಲಿಯಿಂದ ಬಂದಿರೋರು. ಅವ್ರಿಗೆ ನಾನು ಬಂದ್ಬಿಡ್ತೀನಿ, ಇದೊಂದು ಎಮರ್ಜೆನ್ಸಿ ಬಂದಿದೆ ಅಂತ ಓಡ್ ಬಂದಿದ್ದೀನಿ. ಸೈಡ್ಗೆ ಯಾರೋ ಒಬ್ಬರಿಗೆ ವಹಿಸ್ಬಿಟ್ಟು ಹೊರಟೋಗಿದ್ದಾರೆ ಸೈಡ್ಗೆ. ಸರ್ ಒಂದ್ ನಿಮಿಷ, ರಾಜೇಶ್ ಇದ್ದಾರೆ, ಯಾಕಂದ್ರೆ ಅವ್ರು ನಮ್ಗೆ ಜಾಯಿಂಟ್ ಸೆಕ್ರೆಟರಿ ಅವರು, ನಮ್ಮ ಟ್ರಸ್ಟಿಗೆ ಕೊಡ್ತೀನಿ ಸರ್. ಅವಾಗ್ಲೂ ಬಂದಿದ್ದೀನಿ ನಾನು, ಇದು ನಿಮಗ್ ಬರೋದೇ ಇಲ್ಲ ಅನ್ಬಿಟ್ಟ. ಅಲ್ಲ ರಿಜಿಸ್ಟರ್ ಮಾಡಿಸ್ಕೊಂಡಿದೀವಪ್ಪ ನಾವು, ಬರೋದಿಲ್ಲ ನಿಮಗೆ. ಇಷ್ಟೇ ನಿಮ್ ಮನೆವರೆಗೆ ಅದು ರೋಡ್ ಕೂತ್ಕೊಳ್ಳುತ್ತೆ ಸರ್. ಅಲ್ಲಿ ಬಂದು ಇದು ಏನ್ ಹೇಳಿ ಸರ್, ಆ ಕಡೆ ಅಂಗನವಾಡಿ ಇದೆ, ಈ ಕಡೆ ಇನ್ನೊಬ್ರು ಮನೆ ಕಟ್ಟಿದ್ದಾರೆ, ನಮ್ಮ ಮನೆಗೆ ಮಾತ್ರ ರೋಡ್ ಕೂತ್ಕೊಳ್ಳುತ್ತಾ? ನನಗೆ ಅದಕ್ಕೆ ಬೇಜಾರಾಗೋದು. ಜಯಶ್ರೀ ಯಾರು? ಶಿ ಇಸ್ ನಥಿಂಗ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.